ಅಧಿಕಾರಿಗಳ ಆದೇಶವನ್ನ ಉಲ್ಲಂಘಿಸಿ ಮೈಕ್ರೋ ಫೈನಾನ್ಸ್ ವಸೂಲಿ. ಹಬ್ಬವನ್ನ ಲೆಕ್ಕಿಸದೆ ವಸೂಲಿಗೆ ಆಗಮಿಸಿದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಬಂದ್ ಮಾಡಂತೇಳಿ ಪ್ರಚಾರ ಮಾಡೋ ಟೈಮ್ದಾಗ ನೀವು ಕಟ್ಕೊಂತ ಬಂದಿರಿ. ತಾಲೂಕು ಮೊದಲು ಕಂತು ಕಟ್ಟಿ ಸಾಯಿರಿ ಎಂದ ವಸೂಲಿದಾರರು. ಮಹಿಳೆಯರಿಗೆ ಮಾನಸಿಕ ಹಿಂಸೆ ನೀಡುತ್ತಿರುವ ವಸೂಲಿ ಸಿಬ್ಬಂದಿಗಳು. ಕೆಲವೊಂದು ಬ್ಯಾಂಕ್ನವ್ರು ಹೇಳ್ಕೊಂಡು ಕೇಳ್ಯಾರಿ ಅವ್ರ IDFC ಅವರು ಆಮೇಲೆ ಈಕ್ವಿಟರ್ಸ್ ಅವರು ಮರ್ಯಾದೆ ತೆಗೆದ್ರು ಹೊರಗೆ ನಿಂತು ಒಳಗೆ ನಿಂತು ಮಾತಾಡ್ತೀರಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನೊಂದ ಮಹಿಳೆ ಲಲಿತಾ ಸುಣಗಾರ ಅಳಲು. ಅದ್ರೊಳಗೆಲ್ಲ ನಾವು ಸ್ವಯಂ ಘೋಷಣೆ ಮಾಡಿದ್ವಿ. ನಂದು ನಾನು ಊರ್ಲಿ ಹಾಕೊಳಕ್ ಹೋದಾಗಿನ ಬಹಳ ಸಲ ಹುಷಾರಿ ಹೇಳುವವರು ಇಲ್ಲದಂತಾಯಿತೆ ಗ್ರಾಮೀಣ ಬಡ ಮಹಿಳೆಯರ ಗೋಳು. ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ನಿತ್ಯ ಮೈಕ್ರೋ ಫೈನಾನ್ಸ್ಗಳ ಸಿಬ್ಬಂದಿಯ ಕಿರುಕುಳಕ್ಕೆ ನೊಂದ ಮಹಿಳೆಯರು ಮಂಗಳವಾರ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ತಹಶೀಲ್ದಾರ್ ರಾಜು ಮಾವರ್ಕರ ಹತ್ತಿರ ತಮಗೆ ಆಗುತ್ತಿರುವ ತೊಂದರೆಯನ್ನ ಕಣ್ಣೀರಿಡುತ್ತಾ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನೊಂದ ಮಹಿಳೆ ಲಲಿತಾ ಸುಣಗಾರ ಕಣ್ಣೀರಿಡುತ್ತಾ, ನನ್ನ ಗಂಡ ರಮೇಶ್ ಸುಣಗಾರ ಅವರಿಗೆ ಪಾರ್ಶ್ವವಾಯು ಹಾಗೂ ಕ್ಯಾನ್ಸರ್ ಇದೆ. ಕುಟುಂಬ ನಡೆಸುವುದರಲ್ಲೇ ಹೈರಾಣಾಗುತ್ತಿರುವ ಪರಿಸ್ಥಿತಿಯಲ್ಲಿ ಫೈನಾನ್ಸ್ನವರ ಹಿಂಸೆ ಹೆಚ್ಚಾಗಿದ್ದು ನೇಣು ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಲಲಿತಾ ಸುಣಗಾರ ಅವರು ಕಣ್ಣೀರಿಡುತ್ತಾ ಅಳಲು ತೋಡಿಕೊಂಡಿದ್ದಾರೆ. ರಮೇಶ್ ಸುಣಗಾರಿ ನನಗೆ ಭಾಳ ತೊಂದರೆ ಐತ್ರಿ. ತೊಂದರೆ ಅನ್ನೋಕೇನು ನಾ ಕರೆ ನಾವೇ ತಂದ ಬಿಟ್ಟೇನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಊರ್ಲಿ ಹಾಕೋಕೆ ಬಂದು ಇಲ್ಲ ಅವ್ರು ಏನಂತಾರೆ ನಮ್ಮನ್ನ ಹಾಕ್ರಿ ಅಂತಾರೆ. ಅವ್ರನ್ನ ಹಾಕೋಬೇಡ ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕುಂತ್ರಾತಂತಂದು ನಾನು ಭಾಳ ಪ್ರಯತ್ನ ಪಟ್ರಿ. 8ನೇ ತಿಂಗಳದಾಗ ನನ್ನ ಕೊಳ್ಳನ್ನು ತಾಳಿಲ್ರಿ. ನನ್ನ ಮಗಳು ಕೊಳ್ಳಲು ತಾಳಿನೂ ಮಾರೇನ್ರಿ. ನನ್ನ ಗಂಡನಿಗೆ ಕ್ಯಾನ್ಸರ್ ಆಗಿ ಯಾರಿಂದ ಕಿರ್ಕೊಳ್ಳೋ ತಳಕ್ ಹೋಗ್ಬೇಡ್ರಿ. ಯಾರಿಂದ ಕಿರ್ಕೊಳ್ಳೋ ತಳಬೇಡ್ರಿ. ಸಮಾಧಾನಾಗಿ ಹೇಳ್ರಕ್ಕರಿ. ಕೆಲವೊಂದು ಬ್ಯಾಂಕ್ನವ್ರು ಹೇಳ್ಕೊಂಡು ಕೇಳ್ಯಾರಿ ಅವ್ರ IDFC ಅವರು ಆಮೇಲೆ ಈಕ್ವಿಟರ್ಸ್ ಅವರು ಮರ್ಯಾದೆ ತೆಗೆದ್ರು ಹೊರಗೆ ನಿಂತು ಒಳಗೆ ನಿಂತು ಮಾತಾಡ್ತೀರಲ್ಲ. BSS ಬ್ಯಾಂಕ್ನವ ದಿನಾ ರಾತ್ರಿ 9:30 ಬರೋವ್ರಿ. ದಿನಾ ರಾತ್ರಿ 9:30 ನಾವು ಬಾಡಿಗೆ ಮನೆ ಇದೀವಿ. ಬಾಡಿಗೆ ಮನೆ ಬಿಡಿಸ್ತಾರ ಅದು ಕೇಳಾಕ್ತಾ ಇರಲ್ರಿ. ಅದು ಏನೈತೆ ಗೊತ್ತಿಲ್ಲ. ನಮ್ಮ 10:30 ಮಟ ನಮ್ಮ ಟೈಮ್ ಕೊಟ್ಟ ಯಾ ಸಿದ್ದರಾಮಯ್ಯ ಯಾರವ ಹೇಳ್ದವ ಅಂತಾರೆ. ಮೊದಲಿಗೆ ಅದನ್ನ ತೊಗೊಂಡಿದ್ದು ಇದು ಏನಾರ ಮಾಡ್ಕೊಂಡು ತೊಗೊಂಡಿದ್ರಿ. ಇದು ಬಂದಾಗಿಂದ ಭಾಳ ತ್ರಾಸಾಗಿತ್ತು. ರಾತ್ರಿ 9:00 ಬರ್ತಾರೆ. ರಾತ್ರಿ 9:00 ಬಂದಿದ್ದು ನನ್ನ ಕಡೆ ವಿಡಿಯೋ ಐತ್ರಿ ಸರ್. ನಾ ಎಲ್ಲ ಮಾಡಿ ಇಟ್ಕೊಂಡೆ. ಯಾವ ಬ್ಯಾಂಕ್ನವ್ರು ಅವರು? BSS ಬ್ಯಾಂಕ್ನವ್ರು ಸರ್. ಅವ್ರು ಎಲ್ಲಾರು ಬಂದು ಇನ್ನು 2 ಕಂತು ಹೋದ್ರಿ. ಒಂದು 11,000 ಐತ್ರಿ. 2 ಕಂತು 2,000 ಅಷ್ಟಕ್ಕನ ಬರ್ತಾರೆ. ಎಲ್ಲ ಕಂತು ತುಂಬೋದ್ ಬಂದಿರಿ? ಎಲ್ಲ ಕಂತ 4 ವರ್ಷದಿಂದ ಕಟ್ಕೊಂತ ಇದೇನ್ರಿ. ಎಲ್ಲ ಬ್ಯಾಂಕ್ನ ಎಲ್ಲ ತುಂಬಿರಿ. ಈಗ 2 ಕಂತು ಉಳಿದಿದ್ದಕ್ಕೆ ನಂಗೆ 8ನೇ ತಿಂಗಳಿಂದ ಭಾಳ ತ್ರಾಸಾಗೈತ್ರಿ. ಹೋದ ವರ್ಷದ 8ನೇ ತಿಂಗಳಿಂದ ಭಾಳ ತ್ರಾಸಾಗೈತ್ರಿ. ವಾರದ ಬಡ್ಡಿಯವರು ಕಿರ್ಕೊಡ್ರಿ. ಟೈಮ್ ಇರ್ತೈತ್ರಿ. ಅಂತ ಇದ್ರಾಗ ಸಿದ್ದರಾಮಯ್ಯ ಬಂದ್ ಮಾಡಂದ ಟೈಮ್ದಾಗ ನೀವು ಕಟ್ಟ್ರಿ ಅಲ್ರಿ. ಅವಾಗ ಬಂದ್ ಮಾಡಂತೇಳಿ ಪ್ರಚಾರ ಮಾಡೋ ಟೈಮ್ದಾಗ ನೀವು ಕಟ್ಕೊಂತ ಬಂದಿರಿ. ಈಗ ಹೆಣ್ಮಕ್ಳಿಗೆ ಈಗೇನ್ ತ್ರಾಸ ಆಗೈತ್ರಿ? ಯಾವ ಪ್ರಾಬ್ಲಮ್ ಇಲ್ಲ ಈಗ ನೋಡ್ರಿ. ಅರ್ಥ ಮಾಡ್ಕೊಂಡಿರ್ತಾರ್ರಿ. ಆದ್ರೆ ಇಷ್ಟು ಇದು ಅಂತಾರ ನೀವ್ ಬೇಕಾದ ಟೈಮ್ ತಗೊಂಡ್ರಿ. ಅದನ್ನ ಹೇಳತ್ತೀರಿ ನಾವು ಕಲೆಕ್ಷನ್ ಆಗತ್ರಿ. ಆದ್ರೆ ಮತ್ ನಾಳೆ ಸಂತೆ ಇದೇನ್ ಇರಂಗಿಲ್ರಿ. ಟೈಮ್ ತಗೋರಿ. ಇನ್ನೂ 2 ತಾಸು 2-3 ತಾಸು ಅಲ್ರಿ ಸರ. 6 ತಿಂಗಳ ಟೈಮ್ ಹೇಳಿವಿ ನಾವು. ಅದ್ರೊಳಗ ಯಾವಾರ ಬಂದ್ ಅಲ್ರಿ. ಅದ್ರೊಳಗ ನಾವು ಬಂದ್ರ ಕಟ್ತೇವಿ. ಮತ್ತೆ ಮನವಿ ಕೊಟ್ಟು ಬಂದಿದ್ದಾರ ಸುಳ್ಳ ಮಂತ್ ನಿಮ್ ರಿಸ್ಕ್ ಅಂತ ನಮಗ್ ಮರ್ಯಾದೆ ತೆಗೋದಲ್ಲ. ಅದು ನಾನು ಎತ್ಕೊಂಡು ಮರ್ಯಾದೆ ಮಾಡೋದಲ್ಲ. ಇಲ್ಲಿವರೆಗೆ ಕಟ್ಟೇವಿಲ್ಲ ನಾವು. ಎಷ್ಟ್ ಕಂತ್ ಕಟ್ಟೇವ್ರಿ? 65. 1 ತಾಸಲ್ಲ 12ಕ್ಕೆ ನಾವು ಹೋಗ್ತೇವ್ರಿ. ಅಲ್ಲಿ ಬರ್ರಿ. ಇಲ್ಲಿ ಮನೆ ಅಡ್ಡಾಡಕ್ ಹೋಗ್ಬಿಡ್ರಿ. ಮತ್ತೆ ನೀಲಮ್ಮರ ಮನೆಗೆ ಹೋದೆ, ಅವ್ರ ಮನೆಗೆ ಹೋದೆ, ಅವರು ಹೊಲ್ಕೊಂಡ್ರ. ಅದರಿ ನೀವು ಅಲ್ರಿ. ಇನ್ನು ಟೈಮ್ ಐತಿ ನಿಮ್ದು ಸಂಜೆ ಮಟ್ಟ. ನಾವು ಅಳಬೇಡ್ರಿ. ಈಗ ಅಳಬೇಡ್ರಿ ಅಕ್ಕರೆ. ಈಗ ನಿಮ್ಮ ಮನೆಯವ್ರಿಗೆ ಆರಾಮಿಲ್ಲ ರೀ?
ಮನೆಯವ್ರ ಕ್ಯಾನ್ಸರ್ ಆಗೈತ್ರಿ. ಅಳಬೇಡ್ರಿ ಅಕ್ಕರ. ಈಗ ಮತ್ತೆ ಇವತ್ತೇನ್ರ ಬಂದು ಕಿರ್ಕೊಳ್ ಕೊಟ್ರನಪ್ಪ ಹಬ್ಬದಾಗ್ರಿ? ಅಳಬೇಡ ಇವತ್ತು ಬಂದಿದ್ರಿ ಸರ್. ಅಳಬೇಡ ಸಮಾಧಾನ ತೋರಿ. ಪಾಲ್ಸಿ ಹೊಡತಿ ಕ್ಯಾನ್ಸರ್ ಆಗೈತೆ ನೋಡ್ರಿ ದವಾಖಾನಿಗೆ. ನಿಮ್ಮ ಹೆಸರೇನ್ರಿ? ಹೌದಾ ರೀ, ರಮೇಶ್. ನೀವು ಅವ್ರ ಮಗಳನ್ನ ರೀ? ಗಂಡ ತಾಳಿ ಮಾರಿದಕ್ಕೆ ನಾ ಇಂಥ ತಾಳಿ ಮಾರಿದಂತ ಊರ್ಲಕ್ ಒಳಕ್ ಹೋಗಿದ್ರಿ ಸರ್. ಎಲ್ಲಿ ಬಿಡ್ರಿ ಅಕ್ಕರ? ಅದ್ರೊಳಗೆಲ್ಲ ನಾವು ಸ್ವಯಂ ಘೋಷಣೆ ಮಾಡೀನಿ. ನಾನು ಊರ್ಲಿ ಹಾಕೊಳಕ್ಕೆ ಹೋದಕ್ಕಿಂತ ಭಾಳ ಸಲ ಉಳಿಸ್ಯಾದ್ರಿ. ನಮ್ಮ ಮನ್ಯಾಗ ನಾನು ಮನೆಗ್ರ ಮನೆ ಬಿಟ್ಟು ಹೊಂಟಿದ್ರಿ. ನನಗಂದ್ರೆ ಆ ಥರ ತ್ರಾಸ ಐತ್ರಿ. ಮರ್ಯಾದೆ ಸ್ಟ್ಯಾಂಡ್ ಮಾಡಿ ನಾನು ರಾಷ್ಟ್ರ ಪ್ರಶಸ್ತಿ ಸಾಕ್ಷರ ತಂದ್ರ ಕಾರ್ಯಕ್ರಮದಾಗ ಭಾಗವಹಿಸ್ತಕ್ಕಿ ನನಗೆ ಎಲ್ಲಿ ಮರ್ಯಾದೆ ಹೋಗತ್ತೆ, ಎಲ್ಲಿ ಏನಾಕತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಮರ್ಯಾದೆ ಗಂಜಿ ಎಲ್ಲಿ ಬೇಕಲ್ಲಿ ಏನೇನಂದು ಸ್ಕೊಂಡು ಸಾಲ ತಂದು ಕಟ್ಟೇನ್ರಿ ನಾನು. ಅದನ್ನು ನನಗೆ ಈಗ ಏನು ಬಿಡಿಸಿ ಹೇಳಕ್ಕೆ ನಾ ಹೋದ್ರಿ. ನೀಲವ್ವ ನಿರಲ್ಗಿ ಮಾತನಾಡಿ, ಪಂಚಮಿ ಹಬ್ಬ ಮಾಡಕ ಬಿಡವಲ್ರಿ ಇವರು. ಇವತ್ತು ಬೆಳಗ್ಗೆ 8ಕ್ಕೆ ಬಂದು ಹಬ್ಬ ಮಾಡ್ರಿ ಬಿಡ್ರಿ, ಕಂತು ಕಟ್ರಿ, ಸತ್ರ ಸಾಯ್ರಿ, ಕಟ್ಟಿ ಸಾಯ್ರಿ ಅಂತ ಹೇಳ್ತಾರ್ರಿ ಎಂದು ತಮ್ಮ ವೇದನೆಯನ್ನ ಹೇಳಿಕೊಂಡ್ರು. ಅಕ್ಕರ್ ನಿಮ್ದೇನ್ರಿ? ನಮ್ದು ಭಾರತ್ ಬ್ಯಾಂಕ್ ಬಂದ್ರಿ ಇವತ್ತು. ಬಂದು ಏನು ಜಗ್ಗ ಮಾತಾಡ್ಕೊಂತಲ್ರಿ. ನಾವೇನಂದ್ವಿ ಹಬ್ಬ ಐತಿ, ಹಬ್ಬ ಮಾಡೋದ ಬೇಡ್ರಿ ನಾವು ಅಂದ್ರೆ, ನೀವು ಹಬ್ಬ ಯಾಕೆ ಮಾಡ್ತೀರಿ, ಮತ್ತು ಹಬ್ಬ ಮಾಡಕ್ಕೆ ರೊಕ್ಕಿಲ್ಲ ನಿಮ್ಗೆ, ಈಗ ನಮ್ಗೆ ಕಟ್ರಿ ಅಂತ ನಿಂತಾನ್ರಿ. ನಮ್ಮ ಮಂದ್ಯಕ್ಕೆ ದುಡ್ಡಿಲ್ಲ ಅಂದ್ರೂ ಕೇಳೋಲ್ರಿ ಅವ. ಅವ್ರ ಮನ್ಯಾಗ ಗಂಡ ನಮ್ಮ ಮನ್ಯಾಗ ಬಿದ್ದಾರ್ರಿ, ಅಡ್ಡಾಡಕ್ಕೆ ಬರಂಗಿಲ್ರಿ. ಈಗ ಒಂದು 2-3 ವರ್ಷ ಆತ್ರಿ ನಮ್ಮ ಮನೆಯವ್ರ ಮನೆ ಹಿಡಿದು ಕೂತ್ಕೊಂಡು ನಾವು ಬೇಕು ದುಡಿಬೇಕು. ಮತ್ತೆ ನೀವು ಮನಿ ಬಿಟ್ಟು ಹೋಗ್ರಿ ಅಂತಾರೆ. ನಮ್ಮ ಮನಿ ಬಿಟ್ಟು ಹೋಗ್ಬೇಕಂತ್ರಿ ನಾವು. ಸಾಲ ತುಂಬಲಿಲ್ಲ. ಈಗ ಎಷ್ಟು ತಿಂಗಳು ತುಂಬೋದು ಬಾಕಿ ಹೋದಾರ ಅವರು? ಇದು ಒಂದೇ ವಾರದ ಓದಿದ್ರಿ. ಒಂದು ವಾರಕ್ಕೆ ಎಷ್ಟು ಸಮಸ್ಯೆ? ಇವರ ಕಾಟಕ್ಕೆ ಪಂಚಮಿ ಹಬ್ಬ ಮಾಡದೆ ಬಂದಿವ್ರಿ. 1 ತಿಂಗಳ ಕಂತನ್ನ ಕಟ್ಟದಿದ್ದಕ್ಕಾಗಿ ರಾತ್ರಿ 9 ಗಂಟೆಯವರೆಗೆ ಮನೆಯಂಗಳದಲ್ಲಿ ಬಂದು ಬಾಯಿ ಮಾಡ್ತಾರಿ ಎನ್ನುತ್ತಾರೆ ಸ್ಥಳೀಯರು. ನನ್ನ ಹೆಸರು ಇವ್ರು ತಮ್ಮ ಮಾದೇವಪ್ಪ ಪಂಚಗೇರಿ, ಸಾಕಿನ ಸೌಸಿಯರ್. ಭಾರತ ಸಂಘನೇರಿ ಇವತ್ತು ರೊಕ್ಕ ತುಂಬಂತ ಬಂದ್ರಿ. ತಿಂಗಳ ತುಂಬ್ಕೊಂತನ ಬಂದ್ರಿ. ಇದು 1 ತಿಂಗಳು ನಾವು ಕಟ್ಟಲಿಲ್ಲ ರೀ. ಈಗ ಮಳೆ ಈ ವಾರ ಅಷ್ಟ ಕಟ್ಟಲಿಲ್ಲ ರೀ. ಮಳೆ ಆಗೈತೆ ರೀ. ನಮಗೂ ಈಗ ಹಬ್ಬ ಬಂದೈತಿ, ಕಟ್ತೇವಿ, ಒಟ್ಟು ತಡ್ಕೋರಿ ಅಂದ್ರೂ ನಮಗೆ ಆಗಂಗಿಲ್ಲಮ್ಮ, ನೀವು ಕಟ್ಟಬೇಕು ಅಂದ್ರಿ. ಮತ್ತೆ ಎಲ್ಲಿ ತಗೊಂಡ್ರಿ, ನಾವೇನು ಊರು ಬಿಟ್ಟು ಹೋಗ್ತೀವೇನೋ, ಕಟ್ಟಕತ್ತೇ ಇಲ್ಲ ಅನ್ರಿ, 1 ವಾರ ತೆಪ್ಸೇವನೋ ಅಂತಂದ್ರೆ, ಊರು ಬಿಡೋದು ಸುಖ ಐತಮ್ಮ, ನೀವು ಇದ್ದಲ್ಲಿ ಏನು ಉಪಯೋಗಿಲ್ಲ, ಊರು ಬಿಟ್ಟು ಹೋದ್ರೆ ಸುಖ ಐತಿ ಅಂದ್ರಿ ಸರ್. ಪಂಚಮಿ ಹಬ್ಬತ್ರಿ 2 ದಿನ ಇಲ್ರಿ, ಮಳೆ ಹತ್ತೈತಿ, ಹಾರೇವಿಲ್ಲ ಅಂದ್ರೂ ಕೇಳವಲ್ರಿ ಸರ್. ಅವ್ರು ತುಂಬ್ಕೋಕ್ ಬಂದಾರ ಯಾರು ಹೆಸರು? ಸರ್ ಹೆಸರು ಗೊತ್ತಿಲ್ಲ. ಮತ್ತೇನಂದ್ರ? ಮತ್ತೇನಂದ್ರೆ 12ಕ್ಕೆ ಬರ್ತೇನೆ ರೀ ಅಂದ್ರು. 12ಕ್ಕೆ ಬಂದರೂ ನಮ್ಮ ಅಂತೇನು ದುಡ್ಡು ಇಲ್ರಿ. ನಾವು ಹಬ್ಬ ಮಾಡಿದ್ಬಿಟ್ಟು ಬಂದು ಒಂದು ಮುಂಜಾನೆ ಬಂದು ತಹಶೀಲ್ದಾರ್ ಆಫೀಸ್ನಾಗ ಕುಂತೇವಿ. ಇಲ್ಲಿ ಯಾಕೆ ಬಂದು ತಹಶೀಲ್ದಾರ್ ಆಫೀಸಿಗೆ? ನಾವು ಇದನ್ನು ಕೇಳ್ಕೊಂಡು ಹೋದ್ರತಂತ ಬಂದಿರಿ ಸರ್. ಮುಂಜಾನೆ ಬಂದ್ರಿ? ಪಂಚಮಿ ಹಬ್ಬ ಬಿಟ್ಟು ಮುಂಜಾನೆ ಬಂದ್ರಿ. ಮಹಿಳೆಯರ ಸಮಸ್ಯೆಗೆ ಸ್ಪಂದಿಸಿದ ತಹಶೀಲ್ದಾರ್ ರಾಜು ಮಾವರ್ಕರ ಮಾತನಾಡಿ, ಮೈಕ್ರೋ ಫೈನಾನ್ಸ್ನವರಿಗೆ ಫೋನ್ ಕರೆ ಮಾಡಿ ತಾಕೀತು ಮಾಡಿ ಅವರ ಪೂರ್ಣ ಮಾಹಿತಿ ನೀಡಿ ಅವರಿಗೆ ನೋಟಿಸ್ ನೀಡುವುದಾಗಿ ಹೇಳಿ, ಮಹಿಳೆಯರಿಗೆ ನೀವು ಧೈರ್ಯವಾಗಿರಿ, ನಿಮಗೇನಾದರೂ ಸಮಸ್ಯೆ ಆದರೆ ನನಗೆ ಅಥವಾ ಪೊಲೀಸ್ ಅವರಿಗೆ ಕರೆ ಮಾಡಿ ಎಂದು ಧೈರ್ಯ ಹೇಳಿದರು. ಬ್ರಾಹ್ಮಣ ಕೊಟ್ರಿ ಭಾರತ ಬ್ಯಾಂಕಿಂದ ಅವ್ರಿಗೂ ಎಲ್ಲದ ಯಾಕ್ರಮ್ಮ ಬರ್ರಿ ಅಂತಂದ್ರಿ. ಈಗ ಗ್ರಾಮೀಣ ಕೂಟದವ್ರು ಜಾಸ್ತಿ ಇದಾರ, ಅವರೇ ಜಾಸ್ತಿ ಇದಾರ. ಭಾರತ್ ಬ್ಯಾಂಕ್ ಸರ್ 9ಕ್ಕೆ ಹಿಂಗೆ ಹೋಗಿದ್ವಿ ನಾವು. ಮನೆ ಕೊಟ್ಟಿದ್ರಿ, ಮನೆ ಕೊಟ್ಟು ಬಂದು ನಾವೇನು ಮಾಡಿದ್ರಿ, ರೊಕ್ಕ ಕಟ್ಟಿ ನಮ್ಗೆ ಮಂದಿ ಆದ್ರೆ ನಮ್ದು ಏನು ಅಂತ ಮಾಡ್ತಾರೆ. ನಾವು ಈಗ ಬಂಧನ ಪೀಕ್ ಬಂದಿಂದ ಕಟ್ಟಾರಿ ಸರ್. ನಮ್ಮಂತೇನು ಅಂತ ಈಗ ದುಡ್ಡಿಲ್ಲ. ಹೇಳ್ರಿ ಸರ್. ತಹಶೀಲ್ದಾರ್ ಮಾತಾಡ್ತೀನಪ್ಪ. ಅಲ್ಲ ನೀವು ಏನು ಹೆಂಗಿದ್ರಿ ಪಬ್ಲಿಕ್ ಜೊತೆ ಮಾತಾಡೋದು? ನಾನೆಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ ಈಗ. ಅಲ್ಲಪ್ಪ, ಏನು ಕೇಳೋದೊಂದು ಪದ್ಧತಿ ಇದೆಯಲ್ಲ ನಿಮಗೆ?
ಅಲ್ಲ ನಿಮ್ಗೆ ಏನಾದರೂ ನಿಮಗೆ ರೂಲ್ಸು ಕಂಡೀಷನ್ಸು ಎಲ್ಲ ನಿಮ್ಗೆ ಹೇಳಿದಾರ ನಿಮ್ಗೆ ಮ್ಯಾನೇಜರು ನಿಮ್ಗೆ ಮೇಗಿನ ಹೈಯರ್ ಅಥಾರಿಟಿ ಎಲ್ಲ ಹೇಳಿದಾರ? ಹೇಳ್ರಿ ಹೈಯರ್ ಅಥಾರಿಟಿ ಯಾರ್ರಿ? ಅದನ್ನ ಅವ್ರಿಗೆ ನಂಬರ್ ಕೊಡ್ರಿ, ನಾನು ಮಾತಾಡ್ತೀನಿ. ನೀವು ಈ ಥರ ಪಬ್ಲಿಕ್ಕಿಗೆ ಅನ್ನೆಸೆಸರಿ ಹರಾಸ್ಮೆಂಟ್ ಮಾಡೋದು ಸರಿ ಅನ್ಸಂಗಿಲ್ಲ. ಅವ್ರಿಗೆಲ್ಲ ನಾವು ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದೀವಿ. ನಾನು ಕೇಳಿಸ್ಕೊಂಡಿದ್ದೀನಪ್ಪ, ನಾನು ಈಗ ಸದ್ಯಕ್ಕೆ ಕೇಳಿಸ್ಕೊಂಡು ಅವ್ರ ಪಾಪ ದುಡ್ಡು ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು? ನಾ ಏನು ಬೇಕಾದ್ ಮಾಡ್ತೀನಿ ಅಂತಂದ್ರೆ ಈಗ ನಾನು ಕೇಳಿಸ್ಕೊಂಡೆ. ಇಲ್ಲ ನೋಡ್ರಿ, ಇಲ್ಲಿ ಇದು ಭಾಳ ಸೆನ್ಸಿಟಿವ್ ಇದೆ ಇಶ್ಯೂ, ನೀವು ಅರ್ಥ ಮಾಡ್ಕೊಡ್ರಿ ಫಸ್ಟಿಗೆ. ಹ್ಞೂನಪ್ಪ, ಇನ್ನೂ ಕೊಡಬೇಕು, ಅವ್ರಿಗೆ ಟೈಮ್ ಕೊಡ್ಬೇಕು ನೀವು ಅವ್ರಿಗೆ. ಅಲ್ಲ, ಅನ್ನೆಸೆಸರಿ ಅವ್ರ ಮನೆಯಿಂದ ಹೊರಗೆ ಹಾಕೋದು, ಇನ್ ಟೈಮ್ ಬಿಟ್ಟು ನಿಮ್ಗೆ ಯಾವ ಟೈಮಿಗೆ ಹೋಗ್ಬೇಕಂತಿದೆ? ಮತ್ತೆ ರಾತ್ರಿ ಎಲ್ಲ ಹೋಗ್ತೀರಾ ಅವ್ರ ಮನೆಗೆ? ರಾತ್ರಿ ಎಲ್ಲ ಹೋಗ್ತೀರಾ? ನೋಟಿಸ್ ಕೊಟ್ಟು ನಾಳೆ ಕರೆಸ್ತೀನಿ. ಆಮೇಲೆ ಇವ್ರ ಕಡೆಯಿಂದಲೂ ಈಗ ಅದು ದೂರ ಅರ್ಜಿ ತೊಗೊಳ್ತೀನಿ. ಅದನ್ನು ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಅದನ್ನು ಅವ್ರಿಗೆ ತಿಳಿಸಿ ಹೇಳ್ತೀನಿ. ಯಾರು ಸಂಬಂಧಪಟ್ಟ ಮೈಕ್ರೋ ಫೈನಾನ್ಸ್ದವರಿಗೆ ಮತ್ತು ಬ್ಯಾಂಕರ್ಸ್ಗಳಿಗೆ ಕರೆಸಿ ಅವರಿಗೆ ನಾನು ವಾರ್ನ್ ಮಾಡ್ತೀನಿ. ಈ ಥರ ಅನ್ನೆಸೆಸರಿ ಕಿರುಕುಳ ಕೊಡ್ತಕ್ಕದ್ದಲ್ಲ, ಟೈಮ್ ಬಿಟ್ಟು ಟೈಮ್ ಮನೆಗೆ ಹೋಗ್ತಕ್ಕದ್ದಲ್ಲ ಅಂತ ಹೇಳಿ ಅದನ್ನು ಮತ್ತೊಮ್ಮೆ ಅವರಿಗೆ ಸಮಕ್ಷಮ ಅವ್ರನ್ನ ಕರೆಸಿ ಅವ್ರಿಗೆ ವಾರ್ನ್ ಮಾಡಿ ಇವರಿಗೆ ಹಿತರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಭದ್ರಾಗಿದ್ದೀವಿ ತಾಲೂಕಾಡಳಿತ. ಬಳಿಕ ತಮಗೆ ಆಗಿರುವ ಅನ್ಯಾಯದ ಕುರಿತು ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಯವ್ವ ಕರೆಣ್ಣನವರ, ನೀಲಮ್ಮ ಸುಲದ, ಉಡ್ಚವಳ ಕುಂಚಗಿರಿ, ನೀಲಮ್ಮ ನಿರಲಗಿ, ಪಾರ್ವತಿ, ಆಶಾ ಭಾರ್ಕೇರ, ಲಲಿತಾ ಸುಣಗಾರ, ರಮೇಶ್ ಸುಣಗಾರ ಮತ್ತಿತರರು ಇದ್ದರು. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.